1974 ಮೇ 11 ರಾಜಸ್ಥಾನದ ಥಾರ್ ಮರಳುಗಾಡಿನ ಉರಿಯುತ್ತಿರುವ ಮರಳಿನ ಕೆಳಗೆ ಜಗತ್ತಿಗೆ ಸ್ವಲ್ಪವೂ ಅಂದಾಜಿಲ್ಲದಂತಹ ಪೋಖ್ರಣ್ ಎಂಬ ಸಣ್ಣ ಪ್ರದೇಶ, ಸೇನೆಯ ಚಟುವಟಿಕೆ, ವಿಜ್ಞಾನಿಗಳ ಕೆಲವು ವಾಹನಗಳು. Careful, this one's marked top secret. Got it. Keep the line moving. Next batch is clear. Stack them by the door. ಎಲ್ಲೆಡೆ ಆವರಿಸಿದ್ದ ಮೌನ. ಆದರೆ ಆ ದಿನ ಭಾರತ ಇತಿಹಾಸ ಬರೆಯಲು ಹೋಗುತ್ತಿತ್ತು. ಆ ಸಮಯದಲ್ಲಿ ಜಗತ್ತಿನಲ್ಲಿ ಅಣುಶಕ್ತಿ ಕೆಲವೇ ದೇಶಗಳ ಬಳಿ ಮಾತ್ರ ಇತ್ತು. ಅಮೆರಿಕ, ಸೋವಿಯತ್ ಯೂನಿಯನ್, ಬ್ರಿಟನ್, ಫ್ರಾನ್ಸ್. ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿದ್ದ ದೇಶ. ಅದನ್ನು ಜಗತ್ತು ಬಹುಸಾರಿ ದುರ್ಬಲ ಎಂದುಕೊಂಡಿತ್ತು. ಆದರೆ ಭಾರತದ ವಿಜ್ಞಾನಿಗಳ ಮನಸ್ಸಿನಲ್ಲಿ ಬೇರೆದೇ ಒಂದು ಯೋಜನೆ ರೂಪುಗೊಳ್ಳುತ್ತಿತ್ತು. 1962ರ ಚೀನಾ ಯುದ್ಧ, 1964ರಲ್ಲಿ ಚೀನಾದ ಅಣುಪರೀಕ್ಷೆ ಮತ್ತು 1971ರ ಭಾರತ-ಪಾಕಿಸ್ತಾನ ಯುದ್ಧ. ಈ ಘಟನೆಗಳು ಭಾರತಕ್ಕೆ ಒಂದು ಕಠಿಣ ಸತ್ಯವನ್ನು ತೋರಿಸಿತು: ಜಗತ್ತಿನಲ್ಲಿ ಗೌರವ ಪಡೆಯಲು ಶಕ್ತಿ ಅಗತ್ಯ. ಅದಾಗಿಯೇ ಒಂದು ಗುಪ್ತ ಮಿಷನ್ ಆರಂಭವಾಯಿತು. ಆ ಮಿಷನ್ನ ಹೆಸರು ಸ್ಮೈಲಿಂಗ್ ಬುದ್ಧ. ಈ ಮಿಷನ್ ಅಷ್ಟು ಗುಪ್ತವಾಗಿತ್ತು, ಭಾರತ ಸರ್ಕಾರದ ಕೆಲವೇ ಜನರಿಗೆ ಇದರ ಮಾಹಿತಿ ಇತ್ತು. The projections are promising. We should proceed. Agreed, but let's mitigate the risks. The data here supports that. Let's adjust the timeline. I'll note that. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಕೆಲವು ಆಯ್ದ ವಿಜ್ಞಾನಿಗಳು ಮಾತ್ರ. ಈ ಮಿಷನ್ನ ಹೊಣೆ ಹೊತ್ತವರು ಮಹಾನ್ ವಿಜ್ಞಾನಿಗಳಾದ ಡಾಕ್ಟರ್ ಹೋಮಿ ಎನ್ ಸೆಥ್ನಾ ಮತ್ತು ಡಾಕ್ಟರ್ ರಾಜಾರಾಮಣ್ಣ. ಆದರೆ ಅತಿ ದೊಡ್ಡ ಸವಾಲು ಏನಿತ್ತು ಗೊತ್ತಾ? The variables here are unstable. Yes, but the simulations match. Confirmed. The data is solid. Good. Let's proceed. ಆ ಸಮಯದಲ್ಲಿ ಅಮೆರಿಕಾದ ಗುಪ್ತಚರ ಉಪಗ್ರಹಗಳು ಭೂಮಿಯನ್ನು ನಿರಂತರವಾಗಿ ಗಮನಿಸುತ್ತಿದ್ದವು. ಸ್ವಲ್ಪವಾದರೂ ಅನುಮಾನ ಮೂಡಿದರೆ ಈ ಮಿಷನ್ ಆರಂಭಕ್ಕೂ ಮುನ್ನವೇ ಮುಗಿದು ಹೋಗುತ್ತಿತ್ತು. ಆದ್ದರಿಂದ ಭಾರತದ ವಿಜ್ಞಾನಿಗಳು ಮತ್ತು ಸೇನೆ ಒಂದು ವಿಶಿಷ್ಟ ತಂತ್ರ ರೂಪಿಸಿದರು. ಅಣುಸಾಧನವನ್ನು ಬೇರೆ ಬೇರೆ ಭಾಗಗಳಾಗಿ ಕೊಂಡೊಯ್ಯಲಾಯಿತು, ಸಾಮಾನ್ಯ ಟ್ರಕ್ಗಳಲ್ಲಿ, ಸಾಮಾನ್ಯ ಸೇನಾ ಸಾಮಾನುಗಳಂತೆ. All right, standard issue first. Got it, coming down. Ready, hand it over. Good pace, keep it moving. ಪೋಖ್ರಣ್ ಮರಳುಗಾಡಿನಲ್ಲಿ 115 ಮೀಟರ್ ಆಳದ ಒಂದು ಗುಂಡಿಯನ್ನು ತೋಡಲಾಯಿತು. ಹಗಲು ಕೆಲಸ ನಿಲ್ಲಿಸಲಾಗುತ್ತಿತ್ತು, ರಾತ್ರಿ ಕತ್ತಲಿನಲ್ಲಿ ಮೌನವಾಗಿ ಕೆಲಸ ನಡೆಯುತ್ತಿತ್ತು. ಇದು ಒಂದು ದೇಶದ ಕನಸು. 1974 ಮೇ 11ರ ಬೆಳಗ್ಗೆ ಪರೀಕ್ಷಾ ಸ್ಥಳದಲ್ಲಿ ಕೆಲ ವಿಜ್ಞಾನಿಗಳು, ಕೆಲ ಸೇನಾಧಿಕಾರಿಗಳು, ಪ್ರತಿಯೊಬ್ಬರ ಮುಖದಲ್ಲೂ ಒತ್ತಡ. Readings are spiking. Compensating now. It's not stable. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಈ ಪರೀಕ್ಷೆ ಯಶಸ್ವಿಯಾಗುತ್ತದೆಯೇ? ಕೌಂಟ್ ಡೌನ್ ಆರಂಭವಾಯಿತು. 10, 9, 8. ಮೌನ ಇನ್ನಷ್ಟು ಗಾಢವಾಯಿತು. 5, 4, 3. ನೆಲದ ಒಳಗಿನಿಂದ ಭಾರೀ ಶಕ್ತಿ ಹೊರಬಂತು. ಮರಳಿನ ದೊಡ್ಡ ಮೋಡ ಆಕಾಶದತ್ತ ಎದ್ದು ಬಂತು. ಕೆಲವೇ ಕ್ಷಣಗಳಲ್ಲಿ ಇತಿಹಾಸ ಬದಲಾಗಾಯಿತು. ಆದರೆ ಈ ವಿಷಯವನ್ನು ತಕ್ಷಣ ಜಗತ್ತಿಗೆ ತಿಳಿಸಲಿಲ್ಲ. ಸ್ವಲ್ಪ ಸಮಯದ ನಂತರ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಿಸಿತು: ಭಾರತ ಈಗ ಜಗತ್ತಿನ 6ನೇ ಅಣುಶಕ್ತಿಯ ರಾಷ್ಟ್ರವಾಗಿತ್ತು. ಪೂರಾ ಜಗತ್ತು ಆಶ್ಚರ್ಯಚಕಿತರಾದರು. ಅಮೆರಿಕ ಮತ್ತು ಕೆಲವು ಪಶ್ಚಿಮ ದೇಶಗಳು ಈ ಕ್ರಮವನ್ನು ತೀವ್ರವಾಗಿ ಟೀಕಿಸಿದವೆ.
ಕೆಲವು ದೇಶಗಳು ಭಾರತ ಮೇಲೆ ತಾಂತ್ರಿಕ ನಿರ್ಬಂಧಗಳನ್ನು ಹೇರಿದವು. ಆದರೆ ಭಾರತಕ್ಕೆ ಇದು ಕೇವಲ ಒಂದು ಪರೀಕ್ಷೆಯಲ್ಲ, ಇದು ಆತ್ಮನಿರ್ಭರತೆಯ